ಫ್ರೆಂಡ್ಸ್ ನಾಷ್ಟಕ್ಕೆ ರಾತ್ರಿ ಫ್ರೆಂಡ್ಸ್ ಇದು 1 ಲೀಟರ್ ಹಾಲು ಫ್ರೆಂಡ್ಸ್. ಇದು ಚೆನ್ನಾಗಿ ಕುದಿದು ಗಟ್ಟಿ ಜೊತೆಗೆ ತುಂಬ ಚೆನ್ನಾಗಿರುತ್ತೆ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಬೆಳಗ್ಗೆ ಇವಾಗ 8 ಗಂಟೆ ಆಗಿದೆ. ಕುತ್ಕೊಂಡಿದ್ದೀವಿ ನೋಡಿ. ನಮ್ಮ ಯಜಮಾನ್ರು ಇವಳು ಯಾವಾಗೂ ವಿಡಿಯೋ ಮಾಡೋದು ಅಂತ ಬೈತಾ ಇದ್ದಾರೆ. ಬೈದಿಲ್ಲ, ಸುಮ್ಮನೆ ತಮಾಷೆಗೆ ಅಂತಾರೆ. ನನ್ನ ಮಗಳು ನೋಡಿ ಇನ್ನೂ ವಾಸಿ ಆಗಿಲ್ಲ, ಇನ್ನೂ 1 ವಾರ ಹಂಗೆ ಇರಬೇಕು. ಯಾರೆಲ್ಲ ಓಕೆ ಫ್ರೆಂಡ್ಸ್, ಯಾರೆಲ್ಲ ನಮ್ಮ ವಿಡಿಯೋ ನೋಡ್ತೀರಾ, ವಿಡಿಯೋ ನೋಡಿ ಸಪೋರ್ಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಫುಲ್ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಇವತ್ತೆಲ್ಲ ಏನೆಲ್ಲ ನಡೆಯುತ್ತೆ ನಿಮ್ಮ ಮುಂದೆ ಶೇರ್ ಮಾಡ್ಕೊತೀನಿ. ನೆನ್ನೆ ಕೂಡ ವಿಡಿಯೋ ಮಾಡಿಲ್ಲ. ಮನೆಯೆಲ್ಲ ಖಾಲಿ ಮಾಡೋಕ್ಕೆ ಎಲ್ಲ ಕಸ ಎಲ್ಲ ಅದು ಬ್ಯಾಗಲ್ಲಿರೋದೆಲ್ಲ ಕಸ ತುಂಬಿಕ್ಕಿದ್ದೀನಿ. ಮತ್ತು ಎಲ್ಲ ದೊಡ್ಡದೆಲ್ಲ ಮೇಲೆ ಎಲ್ಲ ಕ್ಲೀನ್ ಮಾಡಿ ಎಲ್ಲ ಖಾಲಿ ಮಾಡಿದ್ದೀರಿ. ಕಿಚನ್ ಎಲ್ಲ ಫುಲ್ಲು ಖಾಲಿ ಆಯಿತು. ಕಬೋರ್ಡಲ್ಲಿ ಮಾತ್ರ ಸ್ವಲ್ಪ ಇನ್ನೂ ಇದೆ. ಏನಂದರೆ ಮಸಾಲ ಎಲ್ಲ ಇದೆ, ಮತ್ತು ಉಪ್ಪು ಡಬ್ಬ ಇದೆ. ಇನ್ನೆಲ್ಲ ಖಾಲಿ ಮಾಡಿ ಡಬ್ಬ ಎಲ್ಲ ತುಂಬಿಟ್ಟಿದ್ದೀನಿ. ಆಮೇಲೆ ರಾತ್ರಿ ಇನ್ನೂ 3 ದಿನ ಇದೆ ಫ್ರೆಂಡ್ಸ್. ಬುಧವಾರ ಖಾಲಿ ಮಾಡ್ತೀರಿ, ಅಕ್ಷಯ ತೃತೀಯ ದಿನ. ಅಂದರೆ ಅಕ್ಷಯ ತೃತೀಯ ದಿನ ಹೊಸ ಮನೆಗೆ ಹೋಗ್ತೀರಿ, ಅವತ್ತು ಹಾಲು ಉಗ್ಸ್ತೀರಿ. ನಿಮ್ಮ ಮುಂದೆ ಶೇರ್ ಮಾಡ್ಕೊತೀನಿ. ಓಕೆ ಫ್ರೆಂಡ್ಸ್, ಇವತ್ತೆಲ್ಲ ಏನೆಲ್ಲ ನಡೆಯುತ್ತೆ ನಿಮ್ಮ ಮುಂದೆ ಶೇರ್ ಮಾಡ್ಕೊತೀನಿ. ಮತ್ತೆ ಸಿಗ್ತೀನಿ ಫ್ರೆಂಡ್ಸ್. ನಾಷ್ಟಕ್ಕೆ ರಾತ್ರಿ ವಾಂಗಿಬಾತ್ ಗೊಜ್ಜು ಮಾಡಿದೆ, ಅದಕ್ಕೆ ಅನ್ನ ಮಾಡಿದ್ದೀನಿ. ಇವಾಗ ಮಿಕ್ಸ್ ಮಾಡಬೇಕು ನೋಡಿ. ಗೊಜ್ಜು ಮಾಡಿದ್ದೆ ಹಾಗೆ ಬೆಳಗ್ಗೆಗೂ ಆಗುತ್ತೆ ಅಂತ ಗೊಜ್ಜು ಮಾಡಿದೆ. ಇನ್ನೇನು ಮಕ್ಕಳಿಗೆ ರಜಾ, ನಮ್ಮ ಯಜಮಾನ್ರು ಇನ್ನೂ ಹೋಗಿಲ್ಲ, ಅದಕ್ಕೆ ಇದೇ ಆಗುತ್ತೆ. 1 ಟೈಮ್ಗೆ ಮಧ್ಯಾಹ್ನಕ್ಕೆ ಎಲ್ಲ ಮಾಡ್ಬೋದು ಅಂತ. ಏನು ಒಂದ್ಸಲ ಮಿಕ್ಸ್ ಮಾಡಿದ್ದಾಯಿತು. ಇವಾಗ ಟಿಫನ್ ತಿನ್ನೋಣ ಬನ್ನಿ ಫ್ರೆಂಡ್ಸ್. ಕೃತಿಕ್ ಹೋಗಿದ್ದಾಳೆ ನೋಡಿ. ಫ್ರೆಂಡ್ಸ್, ಐಸ್ ಕ್ರೀಮ್ ಮಾಡೋಕ್ಕೆ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ನೋಡಿ. ನಮ್ಮ ಮಕ್ಕಳು ಕಾಟಕ್ಕಿಂತ ನಮ್ಮ ಅಕ್ಕ ಮನೆಯಲ್ಲಿ ನಮ್ಮ ಅಕ್ಕ ಮಗಳು ಮಾಡ್ತಾ ಇರೋದು ಇದು ನೋಡಿ. ಬಿಸಿ ಹಾಲಲ್ಲಿ ಬಾದಾಮಿ ಮೊಟ್ಟಕಮ್ಮ ಗೋಡಂಬಿ ನೆನೆಸಿಕ್ಕಿದ್ದಾರೆ. ಸಾರಿ, ಬಿಸಿ ಹಾಲಲ್ಲಿ ಹಾಲು ಕಾಯಿಸಿಕ್ಕಿದ್ದಾರೆ. 1 ಲೀಟರು ಸಕ್ಕರೆ ನೋಡಿ. ಇದು ಸಕ್ಕರೆಯಲ್ಲಿ ಏಲಕ್ಕಿನ ಹಾಕಿ ಪೌಡ್ರ್ ಮಾಡ್ಕೊಂಡಿದ್ದಾರೆ. ಸಕ್ಕರೆಯಲ್ಲಿ ಹಾಕಿದ್ರೆ ನುಣ್ಣಗೆ ಪೌಡ್ರ್ ಆಗುತ್ತೆ ಏಲಕ್ಕಿ ಅಂದ್ಬಿಟ್ಟು ಸಕ್ಕರೆ ಸ್ವಲ್ಪ ಹಾಕಿ ಪೌಡ್ರ್ ಮಾಡ್ಕೊಂಡಿದ್ದಾರೆ, ಅದನ್ನು ಹಾಕ್ತಾ ಇದ್ದಾರೆ. ಆಮೇಲೆ ಇದು ಹಾಲು ಸ್ವಲ್ಪ ಗಟ್ಟಿ ಬರೋ ತನಕ, ಇದು 1 ಲೀಟ್ರ್ ಹಾಲು ಫ್ರೆಂಡ್ಸ್. ಇದು ಚೆನ್ನಾಗಿ ಕುದಿದು ಗಟ್ಟಿ ಬರಬೇಕು. ಆಮೇಲೆ 1 ಲೀಟ್ರಿಗೆ ಕಾಲು kg ಇಲ್ಲ 150 ಗ್ರಾಮ್ ಸಕ್ಕರೆ ಹಾಕಿದ್ದಾರೆ. ಇದು ಕುದೀತಾ ಐತೆ. ಇದು ಕುದಿದ್ಮೇಲೆ ತಣ್ಣಗಾದ್ಮೇಲೆ ನೋಡಿ ಈ ಥರ ಐಸ್ ಕ್ರೀಮ್ ಇದರಲ್ಲಿ ಹಾಕಿ ಇಕ್ಕಿ ಓವರ್ ನೈಟ್ ಇಕ್ಕಬೇಕು. ಓವರ್ ನೈಟ್ ಇಕ್ಕಿದ್ಮೇಲೆ ಮತ್ತು ನಾಳೆ ಬೆಳಗ್ಗೆನೋ ಇಷ್ಟೊತ್ತಿಗೆ ಐಸ್ ಕ್ರೀಮ್ ರೆಡಿ ಆಗುತ್ತೆ. ನಾಳೆ ಶೇರ್ ಮಾಡ್ಕೊತೀನಿ. ಇವಾಗ ಇದನ್ನು ಮಾಡೋದು ಮಾತ್ರ. ಇದು ಹಾಲು ಎಲ್ಲ ಗಟ್ಟಿ ಬಂದಮೇಲೆ ಗೋಡಂಬಿ ನೆನೆಸಿಕೊಂಡಿರೋದು ರುಬ್ಬಿಟ್ಟು ಮತ್ತು
ಇದು ಗೋಡಂಬಿ ನೆನೆಸಿಕೊಂಡಿರೋದು ರುಬ್ಬಿಟ್ಟು ನೆಂದ ಮೇಲೆ ಇದಕ್ಕೆ ಮಿಕ್ಸ್ ಮಾಡಿದ್ರೆ ಗಟ್ಟಿ ಬರುತ್ತೆ. ಗಟ್ಟಿ ಬಂದಮೇಲೆ ಇದಕ್ಕೆ ಹಾಕಿ ಫ್ರೀಝರಲ್ಲಿ ಇಕ್ಬೇಕು. ಓಕೆ ಫ್ರೆಂಡ್ಸ್, ಮತ್ತೆ ಸಿಗ್ತೀನಿ ನಾಳೆ, ತೋರಿಸ್ತೀನಿ ಐಸ್ ಕ್ರೀಮ್. ಫ್ರೆಂಡ್ಸ್, ಇದು ಮಗುಗೆ ಸ್ನಾನ ಮಾಡ್ತಾ ಇದ್ದೀನಿ. ಐಸ್ ಕ್ರೀಮ್ ಎಲ್ಲ ಅವರು ರೆಡಿ ಮಾಡ್ತಾ ಇದ್ದಾರೆ. ನಾನು ನಮ್ಮ ಅಕ್ಕ ಮಗುಗೆ ಸ್ನಾನ ಮಾಡು ಅಂದ್ಲು. ಪಾಪ ಅವಳಿಗೆ ಆಗಲ್ಲ, ಎಳೆ ಮಗು, 5 ತಿಂಗಳ ಮಗು, ಭಯ ಅವಳಿಗೆ ಸ್ನಾನ ಮಾಡೋಕ್ಕೆ. ಅದಕ್ಕೆ ನಾನು ತಲೆ ಉಜ್ಕೊಡು, ಮೈಗಾದರೆ ಅವಳೇ ಅಟ್ಕೊತಾಳೆ, ತಲೆಗಾದರೆ ನಾನು ಅಟ್ಬೇಕು. ಆಮೇಲೆ ಹಾಲೆಲ್ಲ ಐಸ್ ಕ್ರೀಮ್ಗೆ ನೋಡಿ ಕುದಿಸ್ತಾ ಇದ್ದಾರೆ. ಮತ್ತು ಬಾದಾಮಿ ಗೋಡಂಬಿ ನೆನೆಸಿಕ್ಕಿದ್ರಲ್ಲ ಅದನ್ನೆಲ್ಲ ರುಬ್ಬಿಟ್ಟು ಅದಕ್ಕೆ ಹಾಕಿದ್ದಾರೆ ಗಟ್ಟಿ ಬಂದು. ಇದು ಮಗುಗೆ ಸಾಂಬ್ರಾಣಿ ಹಾಕಿದ್ದು, ಅದಕ್ಕೆ ಇದನ್ನು ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಸಾಂಬ್ರಾಣಿ ಹಾಕಿ ಮತ್ತೆ ನಾನು ಬಂದೆ. ನೋಡು, ಅವರು ಐಸ್ ಕ್ರೀಮ್ಗೆ ಇನ್ನೂ ಕುದಿತಾನೆ ಇದೆ. ಅಂದರೆ ಬಾದಾಮಿ ಗೋಡಂಬಿ ಹಾಕಿದ್ರಲ್ಲ, ಅದಕ್ಕೆ ಸ್ವಲ್ಪ ಕುದಿಸ್ಬಿಟ್ಟು ಅದನ್ನು ಆಫ್ ಮಾಡಿಬಿಟ್ಟು ತಣ್ಣಗಾದ್ಮೇಲೆ ಫ್ರೀಝರಲ್ಲಿ ಹಾಕಿಕ್ಕಿದ್ದಾರೆ. ಫ್ರೆಂಡ್ಸ್, ಮಗುಗೆ ಅಲ್ಲಿ ಸ್ನಾನ ಮಾಡಬೇಕು ಅಂತ ಕರೆದ್ರು. ಮಗುಗೆ ಸ್ನಾನ ಮಾಡಿಬಿಟ್ಟು ನಮ್ಮ ಅಕ್ಕ ಇದ್ದರೆ ಮಾಡ್ತಾರೆ. ನಮ್ಮ ಅಕ್ಕ ಕೆಲ್ಸಕ್ಕೆ ಹೋಗಿದ್ದಾರೆ. ಅದಕ್ಕೋಸ್ಕರ ನನಗೆ ಕರೆದ್ಲು, ಬಾಕ ಸ್ನಾನ ಮಾಡಬೇಕು ಮಗುಗೆ ಅಂತ. ಎಳೆ ಮಗು ಅಲ್ಲ, 5 ತಿಂಗಳು, ಅವಳಿಗೆ ಭಯ ತಲೆಗೆ ಸ್ನಾನ ಮಾಡೋಕ್ಕೆ. ಅದಕ್ಕೋಸ್ಕರ ಮಗುಗೆ ತಲೆಗೆ ಸ್ನಾನ ಮಾಡಿಬಿಟ್ಟು ಬಂದೆ. ಇವಾಗ ರಸಮ್ಗೆ ಟೊಮಟೊ ಇಕ್ಕಿದ್ದೀನಿ, ಟೊಮೆಟೊ ರಸಮ್ ಮಾಡೋಣ ಅಂತ. ಅಷ್ಟೊತ್ತಿಗೆ ಟೊಮೆಟೊ ಬೇಯಿಸೋತ್ತಿಗೆ ಜೀರಿಗೆ ಎಲ್ಲ ಪೌಡ್ರ್ ನಾನು ರೆಡಿಯಾಗಿ ಮಾಡಿಕೊಂಡಿರ್ತೀನಿ. ಮನೆಯೆಲ್ಲ ಖಾಲಿ ಆಗಿದೆ ಎಲ್ಲ. ನೋಡಿ ಫ್ರೆಂಡ್ಸ್, ಎಲ್ಲ ಗೋಣಿ ಎಲ್ಲ ಹಾಕಿಕ್ಕಿದ್ದೀನಿ. ಪಾತ್ರೆ ಎಲ್ಲ ಹಾಕಿ ಇಕ್ಕಿದ್ದೀನಿ. ನಾವು ಸೋಮವಾರನೇ ಹೋಗೋಣ ಅಂದ್ಕೊಂಡಿದ್ರಿ, ಆದರೆ ಐನೋರನ್ನ ಕೇಳಿದ್ರಿ. ಭಾನುವಾರ ಅಮಾವಾಸ್ಯೆ ಬರುತ್ತೆ, ಆಮೇಲೆ ಸೋಮವಾರ ಪಾಡ್ಯ ಬರುತ್ತೆ, ಮಂಗಳವಾರ ಬೇಡ, ಬುಧವಾರ ಅಕ್ಷಯ ತೃತೀಯ ಒಳ್ಳೆ ದಿನ, ಅವತ್ತು ಹೋಗಬೇಕು ಅಂದ್ಬಿಟ್ಟು ಮುಂಚೆನೇ ಎಲ್ಲ ಮಾಡಿದೆ. ಓಕೆ, ಪರವಾಗಿಲ್ಲ. ಆದರೆ ಮನೆ ಮಾತ್ರ ಅಲ್ಲಲ್ಲಿ ಮೂಟೆಗಳು, ಗೋಣಿಗಳು ಎಲ್ಲ ಇದ್ದಾವೆ. ಇನ್ನೆರಡು ದಿನ ಅಡ್ಜಸ್ಟ್ ಮಾಡಿಕೊಂಡು ಇರಬೇಕು ಈ ಮನೆಯಲ್ಲಿ. ಓಕೆ ಫ್ರೆಂಡ್ಸ್, ಬಟ್ಟೆ ಎಲ್ಲ ಒಣಗಾಕ್ಬಿಟ್ಮೇಲೆ ರಸ ಮಾಡಿ. ಓಕೆ ಫ್ರೆಂಡ್ಸ್, ಮತ್ತೆ ಸಿಗ್ತೀನಿ. ಫ್ರೆಂಡ್ಸ್, ಊಟ ಮಾಡ್ತಾ ಇದ್ದೀರಿ ನೋಡಿ. ಅನ್ನ, ರಸಮ್, ನೆಂಚ್ಕೊಳಕ್ಕೆ ಚಕ್ಲಿ, ನಿಪ್ಪಟ್ಟು. ಫ್ರೆಂಡ್ಸ್, ಸಾಯಂಕಾಲ 7 ಗಂಟೆ ಆಗಿದೆ. ನಮ್ಮ ಯಜಮಾನ್ರು ಹೀರೆಕಾಯಿ ಮತ್ತು ಬಾಳೆಕಾಯಿ ತಗೊಬಂದಿದ್ದಾರೆ ಬಜ್ಜಿ ಮಾಡೋ ಅಂತ. ಮಧ್ಯಾಹ್ನ ರಸಮ್ ಮಾಡಿದ್ನಲ್ಲ, ಅದೇ ರಸಮ್ ಇದೆ. ಇವಾಗ ಹೀರೆಕಾಯಿ ಬಜ್ಜಿ ಮತ್ತು ಬಾಳೆಕಾಯಿ ಬಜ್ಜಿ ಮಾಡಬೇಕು ರಸಮ್ ಜೊತೆಗೆ. ತುಂಬ ಚೆನ್ನಾಗಿರುತ್ತೆ ಇದು, ಮಕ್ಕಳಿಗೆ ತುಂಬ ಇಷ್ಟಪಡ್ತಾರೆ. ಇದನ್ನೆಲ್ಲ ಕೊಯ್ಕೊಂಡು ಮಿಕ್ಸ್ ಮಾಡಿಕೊಂಡು ಮತ್ತೆ ಸಿಗ್ತೀನಿ ಫ್ರೆಂಡ್ಸ್. ಹೀರೆಕಾಯಿ ಬಜ್ಜಿಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ನೋಡಿ. ಕಳ್ಳೆ ಶಿಟ್ಟು ಮತ್ತು ಉಪ್ಪು, ಅದಕ್ಕೆ ಶಾರ್ಟ್ ವಿಡಿಯೋ ಹಾಕಿದ್ದೆ, ಅದಕ್ಕೋಸ್ಕರ ಈ ವಿಡಿಯೋ ಈ ಥರ ಇದೆ. ಅದಕ್ಕೆ ಉಪ್ಪು ಖಾರ ಎಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಹೀರೆಕಾಯಿ ಮತ್ತು ಬಾಳೆಕಾಯಿ 2 ಬಜ್ಜಿನೂ. ನನಗೆ ಬಾಳೆಕಾಯಿ ಬಜ್ಜಿ ಅಂದರೆ ತುಂಬ ಇಷ್ಟ, ಅದಕ್ಕೋಸ್ಕರ ಬಾಳೆಕಾಯಿ ಒಂದು ತಂದಿದ್ದಾರೆ ನಮ್ಮ ಯಜಮಾನ್ರು. ನೋಡಿ, ತುಂಬ ಚೆನ್ನಾಗಿ ಬಂದಿತ್ತು, ತುಂಬ ಜಾಸ್ತಿನೇ ಆಗಿತ್ತು. ನಮ್ಮ ಯಜಮಾನ್ರು ಮಾಡಿಬಿಟ್ಟು ಮಕ್ಕಳಿಗೆಲ್ಲ ಕೊಟ್ಟರು. ಆಮೇಲೆ ನೋಡಿ, ಮಿಕ್ಸ್ ಮಾಡಿಕೊಂಡು ಎಣ್ಣೆಯಲ್ಲಿ ಹಾಕಿ ಮಕ್ಕಳಿಗೆ, ನಮ್ಮ ಮನೆಗೆ ಬರ್ತಾರೆ ಮಕ್ಕಳು ಆಟ ಆಡೋಕ್ಕೆ, ಅವ್ರಿಗೆಲ್ಲ ಕೊಟ್ಟರು. ಮತ್ತು ನಮ್ಮ ಅಕ್ಕ ಅವ್ರ ಮನೆಗೂ ಕೊಟ್ಟೆ. ನೋಡಿ, ತುಂಬ ಚೆನ್ನಾಗಿ, ಬಾಳೆಕಾಯಿ ಅಂದರೆ ನನಗೆ ತುಂಬ ಇಷ್ಟ, ಚೆನ್ನಾಗಿರುತ್ತೆ ಅದು. ಬಜ್ಜಿ ಎಲ್ಲ ಆದಮೇಲೆ ನಾನು ಈ ಥರ ಶಾರ್ಟ್ ವೀಡಿಯೋಗೋಸ್ಕರ ಡೆಕೋರೇಷನ್ ಮಾಡಿಕೊಂಡು ಈ ಥರ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಹೀರೆಕಾಯಿ. ಮತ್ತು ನಮ್ಮ ಯಜಮಾನ್ರು ನನಗೆ ಮೆಣಸಿನ್ಕಾಯಿ ಬಜ್ಜಿ ಸಿಕ್ಕಿಲ್ಲ, ಹಸಿಮೆಣ್ಸಿನ್ಕಾಯಿ ಎಲ್ಲ 2 ಹಾಕ್ಕೊಡು ಅಂದರು, ಅದ್ರನ್ನೊಂದು 2 ಹಾಕಿ ಕೊಟ್ಟಿದ್ದೆ. ಆಮೇಲೆ ನೋಡಿ ಫ್ರೆಂಡ್ಸ್, ಇಷ್ಟೇ. ಇದು ಬೆಳಗ್ಗೆ ಫ್ರೆಂಡ್ಸ್, ನೆನ್ನೆ ಐಸ್ ಕ್ರೀಮ್ ಮಾಡಿ ತೋರಿಸ್ನಲ್ಲ, ಇವತ್ತು ನಿಮಗೋಸ್ಕರ ಬೆಳಗ್ಗೆನೇ ಇದರಲ್ಲೇ ಹಾಕೋಣ ವಿಡಿಯೋ ಅಂತ ಆಗಿರೋದು ತೋರಿಸ್ತಾ ಇದ್ದೀನಿ. ನೋಡಿ, ತುಂಬ ಚೆನ್ನಾಗಿ ಬಂದಿದೆ ನೋಡಿ, ಟೇಸ್ಟೂ ತುಂಬ ಚೆನ್ನಾಗಿದೆ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ.
ತುಂಬ ಚೆನ್ನಾಗಿದೆ.